ಗಾಳಿ ಮ್ಯಾಕ್ ಹಾರ್ಕಾಗೆ ಗಾಳಿಯಲ್ಲಿ ಹಾರ್ಕಾಗೆ ಅಲ್ಲ ನಿಮಿಷ ನೀರೊಳಗೆ ಒಂದ್ಕಾಗೆ ದಡದ ಮ್ಯಾಗ ಕತ್ಕಾಗೆ ದಡದಿಂದ ಮ್ಯಾಲ ಕಾರ್ಕಾಗೆ ಎಷ್ಟ್ಕಾಗೆ ನೀರೊಳಗೆ ಒಂದ್ಕಾಗೆ ನೀರಿಂದ ದಡದ ಮ್ಯಾಕೆ ಹತ್ಕಾಗೆ ದಡದಿಂದ ಗಾಳಿ ಹಾರ್ಕಾಗೆ ಎಷ್ಟ್ಕಾಗೆ ಹೆಂಗದು ಒಂದು ಕಡಿಮೆ ಹೇಳ್ರಿ ಆನ್ಸರ್ ನೀವು ಗೊತ್ತಿಲ್ಲ ಹೇಳು ಆನ್ಸರ್ ಹೇಳಿ 10 boxes TWELE 12 HORSE ಕೆರೆ ಒಳಗ 1 ಎಮ್ಮೆ ಏರಿ ಮ್ಯಾಲ 10 ಎಮ್ಮೆ ಮನ್ಯಾಗ ಹಿಂಡೆಮ್ಮೆ ಟೋಟಲ್ ಎಷ್ಟು ಎಮ್ಮೆ ಅದು ಗ್ರೂಪ್ ಆಫ್ ಎಮ್ಮೆಸ್ ನಾಟ್ ಬಫೆಲೋಸ್ ನೀವು ಹಂಗೆ ಸರಿ ಅದರ ಮೀನಿಂಗ್ ತಿಳ್ಕೊಬೇಕು ಹೇಳ್ರಿ ಯಾರು ಹಿಂಡು ಮೀನಿಂಗ್ ಹೇಳಿಲ್ಲ ಅಣ್ಣ ಸುಮ್ಮನೆ ಮೀನಿಂಗ್ ಯಾವುದು ಯಾರು ಒಂದೇ ಹೇಗೆ ನಾನು ಏನು ಹೇಳ್ಕೊಳ್ಳಿ ಹೆಂಗ ಒಂದೇ ಇನ್ನೊಂದು ಕ್ವಶನ್ ಕೇಳ್ತೀನಿ ಅದೇ ತರ ಸೇಮ್ ಈಗ ಸೇಮ್ ರಿಲೇಟೆಡ್ ಇನ್ನೊಂದು ಕ್ವಶನ್ ಕೇಳ್ತೀನಿ ಎಷ್ಟೊಂದಿನ ಒಂದು ತಿಂಗಳು ಆತರ ಆದ್ಮೇಲೆ ಏನಾಗುತ್ತೆ ಕಾಲುಗಾರನಿಗೆ ರಾತ್ರಿ ಫುಲ್ ಕೆಟ್ಟ ಕನ್ಸು ಬಿದ್ದೋಗುತ್ತೆ ಏನು ಓನರ್ ಸತ್ತೋಗಿದ್ದಾನೆ ನೇಣು ಹಾಕೊಂಡು ತೋಟದಲ್ಲಿ ಅಂತ ಕೆಟ್ಟ ಕನ್ಸು ಬಿದ್ದೋಗುತ್ತೆ ಇವನು ಹೆದರ್ಕೊಂಡು ಕಾವಲ್ಗಾರ ಏನ್ ಮಾಡ್ತಾನೆ ಓನರ್ ಹತ್ರ ಹೋಗಿ ಹೇಳ್ತಾನೆ ನನಗೆ ಈ ತರ ರಾತ್ರಿ ಕೆಟ್ಟ ಕನ್ಸು ಬಿದ್ದು ನೀವು ಸತ್ತೋಗಿದ್ರಿ ಹಂಗೆ ಹಿಂಗೆ ಅಂತ ಹೇಳ್ತಾನೆ ಅದನ್ನ ಹೇಳಿದ ತಕ್ಷಣ ಓನರ್ ಅವನು ಕೆಲಸದಿಂದ ತೆಗ್ದಾಕ್ಬಿಡ್ತಾನೆ ಏನಕ್ಕೆ ಅವನು ಈ ಕಡೆ ಇಲ್ಲ ಹೇಳಿ ತೇಜು ಆನ್ಸರ್ ಹೇಳಿ ನೀನು ಪವಿತ್ರ ಹೇಳ್ರಿ ಊಟ ಮಾಡ ಪವನ್ ಖಾಲಿ ಮಾಡಿದ್ರು ತಟ್ಟೆ ತೊಳಿ ಹೋಗು ನನ್ನ ಫೋನ್ ಜಾಸ್ತಿ ಈಗ ಇದೆಲ್ಲ ಕೇಳ್ತಾ ಒಂದು ರಸ್ತೆಯಲ್ಲಿ ಒಂದಿಷ್ಟು ಕತ್ತಿ ಹೊಟ್ಟಿರ್ತವೆ ಕತ್ತೆ ಡೊಂಕಿ ಅಲ್ಲಿ ಲಾಸ್ಟ್ ಕತ್ತಿ ಇರುತ್ತೆ ಲಾಸ್ಟ್ ಕತ್ತೆ ಮುಂದೆ ಒಂದು 2 ಕತ್ತೆ ಇರ್ತವೆ ಫ್ರಂಟ್ ಒಂದಿರುತ್ತೆ ಫ್ರಂಟ್ ಕತ್ತೆಯಿಂದ 2 ಇರ್ತವೆ ಅದರಿಂದ ಇರ್ತದೆ ಒಂದು ಮಿಡಲ್ ಒಂದು ಕತ್ತೆ ಹೆಣ್ಣಲ್ಲಿ ಒಂದು ಮಿಡಲ್ ಒಂದು ಕತ್ತೆ ಹೊಂಟಿರುತ್ತೆ ಅದ್ರ ಮುಂದೆ ಒಂದು ಹಿಂದೆ ಒಂದು ಹೊಂಟಿರುತ್ತೆ ಒಂದಿಷ್ಟು ಕತ್ತೆ ಹೊಂಟಿರ್ತವೆ ಎಷ್ಟೇ ಇರೋದು ಗೊತ್ತಿಲ್ಲ ಲಾಸ್ಟ್ ಕತೆ ಇರುತ್ತಲ್ಲ ಅದ್ರ ಮುಂದೆ 2 ಕತ್ತೆ ಹೊಂಟಿರ್ತವೆ ಫಸ್ಟ್ ಕತ್ತೆ ಹೊಂಟಿರ್ತಲ್ಲ ಅದ್ರ ಹಿಂದೆ 2 ಇರ್ತವೆ ಮಿಡಲ್ ಗುಂಪಿನ ಮಧ್ಯ ಒಂದಿರುತ್ತಲ್ಲ ಅದ್ರ ಹಿಂದೆ ಮತ್ತು ಮುಂದೆ ಒಂದು ಇರುತ್ತೆ ಎಷ್ಟು ಕತ್ತೆ ಆದ್ರೆ ಟೋಟಲ್ ರಾಂಗ್ ಸರ್ ಹೌದು ಹೇಳಿ
ಬಂದ ಕಟ್ ಮಾಡ್ದ ಇಂಗ್ಲೀಷ್ ಈಗ ಒಂದು ಬ್ರಿಡ್ಜ್ ಇರುತ್ತೆ ಮಾಡ್ಬೇಕಲ್ವಾ ಬ್ರಿಡ್ಜ್ ಇರುತ್ತಾ ಆ ಬ್ರಿಡ್ಜ್ ಎಂಜಿನಿಯರ್ ಹೆಂಗ್ ಬಿಲ್ಡ್ ಮಾಡಿರ್ತಾನ ಅಂತಂದ್ರೆ ಅದನ್ನ ಅದ್ರ ಮೇಲೆ ಇಂತಿಷ್ಟು ತೂಕ ಹೋದ್ರೆ ಅದಕ್ಕೆ ಜಾಸ್ತಿ ಹೋದ್ರೆ ಬಿದ್ಬಿಡುತ್ತೆ ಅದು ಬ್ರಿಡ್ಜ್ 10 ಟನ್ ಒಂದು 10 ಟನ್ 10 ಟನ್ 10 ಟನ್ಗಿಂತ 1 ಒಂದೇ ಒಂದು ಮಿಲಿಗ್ರಾಮ್ ಜಾಸ್ತಿ ಬಿದ್ಬಿಡುತ್ತೆ ಅದು ಬ್ರಿಡ್ಜ್ ಬಿದ್ಬಿಡುತ್ತೆ ಒಂದ್ ಲಾರಿ ಬರ್ತಿರುತ್ತಾ ಹಿಂಗ್ ಬ್ರಿಡ್ಜ್ ಇರುತ್ತೆ ತುಂಬಾ ದೂರದಿಂದ ಬರ್ತಿರ್ತಾರೆ ತುಂಬಾ ದೂರದಿಂದ ಬರ್ತಿರುತ್ತೆ ಇಲ್ಲಿ ಒಂದ್ ಮರ ಇರುತ್ತ ತಕ್ಕನ ಬಿದ್ಬಿಡ್ತದೆ ಅದ್ರ ಮೇಲೆ ಕರೆಕ್ಟ್ ಎಕ್ಸಾಕ್ಟ್ ಲಾರಿ ವೇಟ್ ಅದು ಫಸ್ಟ್ ಗೆ 10 ಟನ್ ಇರ್ತದೆ ಕರೆಕ್ಟ್ ಎಕ್ಸಾಕ್ಟ್ 10 ಟನ್ ಅಂತ ಮಂಗೆ ಬಿದ್ಬಿಡುತ್ತಾ ಮಂಗ ಕೋತಿ ಅದ್ರ ಮೇಲೆ ಜಿಗಿದ್ ಬಿಡುತ್ತಾ ಲಾರಿ ಮೇಲೆ ಅವಾಗ ಪಾಸ್ ಆಗುತ್ತೆ ಅದು ಬಿಡಲ್ಲ ಬ್ರಿಡ್ಜ್ ಯಾಕೆ ಅಲ್ಲಿ ಅದ್ರ ಪಕ್ಕ ರೋಡ್ ಪಕ್ಕ ಒಂದು ಗಿಡ ಇರುತ್ತಾ ಬ್ರಿಡ್ಜ್ ಮೇಲೆ ಹತ್ತುತ್ತಲೇ ಬಿದ್ದು ಬಿಡುತ್ತಾ ಅದ್ರ ಮೇಲೆ ಹತ್ಕೊಂಡ್ಬಿಡುತ್ತೆ ಬ್ರಿಡ್ಜ್ ಇದ್ರ ಮೇಲೆ ಲಾರಿ ಮೇಲೆ ಆ ಲಾರಿ ಪಾಸ್ ಆಗಿ ಹೋಗುತ್ತೆ ಅದು ಹೆಂಗ್ ಪಾಸ್ ಆಗುತ್ತೆ 10 ಟನ್ ಮೇಲೆ ಆಗುತ್ತಲ್ಲ ಇಲ್ಲ ಬ್ರಿಡ್ಜ್ ಹೋಗೋಕಿನ ಮುಂಚೆ ಬಿದ್ದು ಬಿಡುತ್ತಾ ಅದು ಹತ್ಕೊಂಡು ಹೋಗುತ್ತಾ ಅದು ಹೇಗೆ ಈಗ ನೋಡು ಇದೊಂದು ಲಾರಿ ತುಂಬಾ ದೂರದಿಂದ ಬರಕತ್ತೈತಿ ಅದು ಸ್ಟಾರ್ಟ್ ಮಾಡಿದಾಗ 10 ಟನ್ ಅದ್ರದ್ದು ವೇಟ್ ಆಯ್ತಾ ಇಲ್ಲೊಂದು ಮುಂದೆ ಒಂದು ಬ್ರಿಡ್ಜ್ ಇರ್ತೈತಿ ಈ ಬ್ರಿಡ್ಜ್ನಾಗ ಬ್ರಿಡ್ಜಿನ ಪಕ್ಕಕ್ಕೊಂದು ಮರ ಇರ್ತೈತಿ ಇಲ್ಲೊಂದು ಮಂಗೆ ಇರ್ತೈತಿ ಆಯ್ತಾ ಈ ಲಾರಿ ಆಯ್ತು ಯಾರಾದ್ರೂ ಹೇಳ್ರಿ ಕ್ವಶನ್ ಈ ಬ್ರಿಡ್ಜ್ ದಾಟ ಬರ್ತಾರ ಈ ಮಂಗೆ ಅದ್ರ ಮೇಲೆ ಜಿಗಿತೈತಿ ಬ್ರಿಡ್ಜ್ ಮುರಿಯಲ್ಲ ಹೇಳು ಗಾಡಿ ತುಂಬಾ ದೂರದಿಂದ ಡೀಸೆಲ್ ಎಲ್ಲ ತುಂಬಾ ದೂರದಿಂದ ಹೇಳೋ ಕ್ವಶನ್ ಹಿಡಿಸಿಟ್ಟೆ ಅರ್ಥ